ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಕ್ವೀನ್ ರಚಿತಾ ರಾಮ್. ನಮ್ಮಲ್ಲಿ ಹೀರೋಗಳಿಗೆ ಒಂದು ಫ್ಯಾನ್ ಬೇಸ್ ಕ್ರೇಜ್ ಇರೋದು ಜನರಲ್ ಒಪಿನಿಯನ್ ಜಾಸ್ತಿ, ಬಟ್ ಆಸ್ ಅ ಹೀರೋಯಿನ್ ಆಗಿ ಅದ್ಭುತವಾದಂತಹ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಕಲಾವಿದೆ, ಅದನ್ನ ಅವರು ಸಂಪಾದಿಸೋದು ಅದು ಬಹಳನೇ ಮುಖ್ಯ ಆಗುತ್ತೆ. ಮ್ಯಾಮ್, ಎಲ್ಲರೂ ಕೂಡ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ನಿಮ್ಗೋಸ್ಕರ. ಇನ್ ತಡ ಮಾಡೋದು ಬೇಡ, ಮಾತಾಡ್ಬಿಡಿ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಈ ಒಂದು ಈವೆಂಟ್ಗೆ ಬಂದಂತ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು, ಮಾಧ್ಯಮದವ್ರಿಗೆ ನಮಸ್ಕಾರ, ಹಾಗೆ ಇಲ್ಲಿ ನಿಂತಿರುವಂತ ಪ್ರತಿಯೊಬ್ಬರಿಗೂ ನಿಮ್ಗೆಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಈವೆಂಟ್ನ ವೀಕ್ಷಣೆ ಮಾಡ್ತಿರೋದಕ್ಕೆ. ಹಲೋ. ಸೊ ಫಸ್ಟ್ ರಿಜಿಸ್ಟರ್ ಮಾಡಿಬಿಡ್ತೀನಿ ಡೇಟು, January 10th. ಅದು ಹೇಳ್ತಾನೆ ಇರ್ಬೇಕಾಗತ್ತೆ ನಾನು ಶುಕ್ರವಾರದವರೆಗೂ. ಶುಕ್ರವಾರ ಆದ್ಮೇಲೆ ಸಿನಿಮಾ ರಿಲೀಸ್ ಆಗಿದೆ, ನೋಡಿದ್ರ ಈ ತರ ಮಾತು ಸ್ಟಾರ್ಟ್ ಆಗುತ್ತೆ. ಸೊ January 10th ನಮ್ಮ ಸಿನಿಮಾ ಸಂಜು ಗೀತಾ 2 ರಿಲೀಸ್ ಆಗ್ತಿದೆ. ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರು ನಮಗೆ ತಿಳಿಸಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಪೈರಸಿ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ. ತುಂಬಾ ಅದ್ಭುತವಾಗಿ ಬಂದಿರುವಂತ ಸಿನಿಮಾ, ತುಂಬಾ ಚೆನ್ನಾಗಿ ಮಾಡಿದೀವಿ ನಾವೆಲ್ಲರೂ ಸೇರ್ಕೊಂಡು. ದಿಸ್ ಇಸ್ ಅವರ್ ಟೀಮ್. ಆ್ಯಂಡ್ ಇನ್ಯಾರನ್ನಾದ್ರೂ ಮಿಸ್ ಮಾಡಿದೀವ ನಮ್ಮ ಟೀಮಲ್ಲಿ, ಪ್ಲೀಸ್ ಯು ಬೋತ್ ಕ್ಯಾನ್ ಜಾಯಿನ್ ಅಸ್. ಸೊ ನಾನು ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಸಂಗೀತ ಅವರಿಂದ ಹಿಡಿದು ಅರ್ಚನಾ ಅವರವರೆಗೂ ಐ ಥಿಂಕ್ ಅವರಿಬ್ರಿಗೂ ಸಹ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಲ್ರಿಗೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರುವಂಥದ್ದು. ಆ್ಯಂಡ್ ಎಲ್ಲರೂ ಮುಖದಲ್ಲಿ ಒಂದು ಮುಗುಳ್ನಗೆ, ಆ್ಯಂಡ್ ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಆ್ಯಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ, ಸಿನಿಮಾ ಚೆನ್ನಾಗಾಗತ್ತೆ ಅಂತ, ರೈಟ್? ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ. 10ನೇ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನಮ್ಮ ಸಿನಿಮಾ ಸಂಜು ಗೀತನ ಹಾರೈಸಿ ಹರಸಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ಸರ್, ನನಗೆ ನಾಕ್ಷಿಕರ್ ಸರ್ ಹೇಳಿದಾಗ ನನಗೆ ನಾವು ಅದೇ ಮಾತಾಡ್ತಿದ್ವಿ. ಸಂಜು ವಿತ್ ಗೀತಾ ಅಂತ ಬಂದ ತಕ್ಷಣ ನಮಗೆ ಬರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ. ಸೊ ಡಿಸೆಂಬರ್ ಅಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ನಾವು ಅನ್ಕೊಂಡೇ ಇರಲಿಲ್ಲ ವೆದರ್ ಹಾಗಿರುತ್ತೆ ಅಂತ. ನನಗೂ ಕೂಡ ಹೇಳಿದ್ದಾರೆ, ಇಲ್ಲ ಇದು ಯಾಕೆ ಹೋಗ್ತಿದ್ದೀರಾ ನೀವೆಲ್ಲ ಅಂತ. ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಬೀಂಗ್ ಅ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ವಿ ವರ್ ಸೋ ಸರ್ಪ್ರೈಸ್ ಅಂಡ್ ಶಾಕ್. ಅಷ್ಟು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ನೇಚರ್ ಕೂಡ ನಮ್ಮ ಜೊತೆ ತುಂಬಾನೇ ಸಪೋರ್ಟಿವ್ ಆಗಿತ್ತು. ನೇಚರ್ ವಾಸ್ ಸೋ ಕೈಂಡ್. ಅಂಡ್ ಐ ಥಿಂಕ್ ಭಗವಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಎಲ್ಲ ತುಂಬಾ ಕಷ್ಟದಲ್ಲಿ ಇರುತ್ತೆ, ಅದಾದ್ಮೇಲೆ ಎಂಡ್ ರಿಸಲ್ಟ್ ತುಂಬಾನೇ ಚೆನ್ನಾಗಿ ಇದು ಅವರು ಸಂಪಾದಿಸಿರೋ ಪ್ರೀತಿ. 17 ವರ್ಷ ಆಯ್ತು ಇಂತಿ ನಿನ್ನ ಪ್ರೀತಿಯ ರಿಲೀಸ್ ಆಗಿ. ಒಂದು ಡೈಲಾಗ್ ಈಗಲೂ ಟ್ರೆಂಡಿಂಗ್ ಅಲ್ಲಿದೆ. ಆಲ್ರೆಡಿ ನಾನು ಬರ್ಬೇಕಾ ಸುಮಾರು ಜನ ಹೇಳ್ತಾ ಇದ್ರು ನಿಮ್ಮ ಅಭಿಮಾನಿಗಳು ಹೆವಿ ಇದ್ದಾರೆ ಸರ್, ಒಂದ್ಸತಿ ಬರ್ಬೋದಾ ಸೌಂಡು? ಅಮೇಜಿಂಗ್ ಸರ್. ಎಸ್, ವಂಡರ್ಫುಲ್. ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ಸಂಜು ಅಂತಾನೆ ಫೇಮಸ್ ಆಗಿರೋ ಕಿಟಪ್ಪನ್ನ ಸಂಜು ಪಾತ್ರಕ್ಕೆ ಆಯ್ಕೆ ಮಾಡಿದ್ದೆ ಆ ಕಾರಣಕ್ಕೆ. ಈಸ್ ಬೀನ್ ಅಂದರೆ ಸಂಜು ಅಂತ ಒಂದು ಕತೆ ಹೇಳೋಕ್ಕೆ ಕಿಟಪ್ಪ ಈಸ್ ದ ಮೋಸ್ಟ್ ಸೂಟಬಲ್ ಹೀರೋ. ಸೊ ಹಾಗಾಗಿ ಆ್ಯಂಡ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್, ಈಸ್ ಮೈ ಕ್ಲೋಸ್ ಫ್ರೆಂಡ್. ಕಿಟಪ್ಪ, ವಾಟ್ ಅಬೌಟ್ ದ ಫಿಲ್ಮ್? ನಮ್ಮ ಡೈರೆಕ್ಟ್ರು ಇಂಗ್ಲೀಷ್ ನಮಗೆ ತುಂಬ ಸರಾಗವಾಗಿ ಬರಲ್ಲ ಇಂಗ್ಲೀಷ್ ಮಾತಾಡೋಕ್ಕೆ. ನಾಗಶೇಖರ್ ಅವರು ನಮ್ಮ ಇನ್ನೊಬ್ರು ನಿರ್ಮಾಪಕರು ಇದ್ರು, ತೀರೋದವರು, ಮಾಪೇಗೌಡರು ಅಂತ. ಅವ್ರು ಹೇಳ್ತಿದ್ರು ಅಲ್ಲ, ಇವರೆಲ್ಲ ಕರಿಚಿಳ್ಳಿ ಅದ್ಯಾವುದೋ ಮಳವಳ್ಳಿ ಗಲ್ಲಿಂದ ಬಂದ್ಬಿಟ್ಟು ನಾನು ಮೇನ್ ರೋಡಾಗಿ ನನಗೆ ಹಿಂಗೆ ಜಾಗಿಸ್ತದಲ್ಲ ಇವನು ಅಂತ. ಎಲ್ರಿಗೂ ನಮಸ್ಕಾರ. 3 ಹಾಡುಗಳು ನೋಡಿದ್ದೀರ, ಟ್ರೈಲರ್ ನೋಡಿದ್ದೀರ, ಸಾಂಗ್ಲರ್ ನೋಡಿದ್ರಿ. ಬಹುಶಃ ನಿಮಗೆಲ್ಲ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ಖುಷಿ ಆಯ್ತಾ? ಸಿನಿಮಾ ನೋಡ್ತೀರ ತಾನೆ? ಇದೇ ಜನವರಿ 10ನೇ ತಾರೀಕು ಪ್ರಪಂಚದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ತುಂಬ ಚೆಂದನೇ ಸಿನಿಮಾ ಸಂಜು ಗೀತಾ 1 ತಾವೆಲ್ಲ ನೋಡಿದ್ರಿ. ತುಂಬ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆ ಸಿನಿಮಾ ಸಕ್ಸಸ್ ಕೊಟ್ಟಿತ್ತು, ಒಂದು ವಿಶ್ವಾಸ ಹೆಚ್ಚಿತ್ತು. 13 ವರ್ಷಗಳ ನಂತರ ಸಂಜು ಗೀತಾ ಪಾರ್ಟ್ 2
ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಈಗಾಗಲೇ ನಾಗಶೇಖರ್ ಥಿಯೇಟರ್ ರಿಲೀಸ್ ತೋರಿಸಿದ್ರು. ಅಮೇರಿಕಾದಲ್ಲಿ ಹೆಚ್ಚು ಕಡಿಮೆ 31 ಥಿಯೇಟರ್ಗಳು 31 ಸ್ಕ್ರೀನ್ಸ್ ನಮಗೆ ಬುಕ್ ಆಗಿದೆ ಅಂತ ತುಂಬ ಖುಷಿ ಆಗುತ್ತೆ. ಇನ್ನೊಂದು 2-3 ದಿವಸದಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ 50 ಸ್ಕ್ರೀನ್ ತನಕ ಹೋಗುತ್ತೆ ಅಂತ ಹೇಳಿದ್ರು. ಎಲ್ಲ ಸ್ನೇಹಿತರಿದ್ದೀರ. ಕವಿ, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಪದೇ ಪದೇ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಶ್ರೀಧರ್, ಥ್ಯಾಂಕ್ ಯು. ತುಂಬ ಅದ್ಭುತವಾದ ಸಂಗೀತ ನಮಗೆ ಕೊಟ್ಟಿದ್ದೀರ. ಸಂಗೀತ ಜೇನು, ನಿಮ್ಮ ವಾಯ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಅಬ್ಬಬ್ಬ ಸೂಪರ್. ಶ್ರೀನಿವಾಸ್ ಸರ್, ಥ್ಯಾಂಕ್ ಯು. ನನ್ನ ನಿರ್ಮಾಪಕರು ಛಲವಾದಿ ಕುಮಾರ್, ಥ್ಯಾಂಕ್ಸ್ ಕುಮಾರ್. ಯಾವುದೇ ವಿಚಾರದಕ್ಕೂ ಯೋಚನೆ ಮಾಡಿದಿರ. ನಾಗಶೇಖರ್ ಕಂಡ ಕನಸಿಗೆಲ್ಲ ಬಣ್ಣ ಹಚ್ಚುವಂಥ ಕೆಲಸ ತುಂಬ ಅದ್ಭುತವಾಗಿ ಮುದ್ದಾಗಿ ಪ್ರೀತಿಯಿಂದ ಮಾಡಿಕೊಟ್ರಿ. ಎಲ್ಲ ಸ್ನೇಹಿತರಿದ್ದಾರೆ, ಆಂಜೇಯಣ್ಣ, ದೇವರಾಜಣ್ಣ, ಇಂದು ಸರ್, ತೀರ್ಥ, ಪ್ರದೀಪ. ಪದೇ ಪದೇ ನಿಮ್ಮ ಹೆಸರು ಮರ್ತೋಗುತ್ತೆ. ನಂದೀಶ, ಬಾಬಿ, ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಪೂರ್ಣಣ್ಣ ಕೂತವರಲ್ಲಿ, ಗೋವಿಂದರಾಜ್ ಅವರು ಇದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ದೀಪಕ್ ಆ್ಯಂಡ್ ದೀಪಿಕಾ, ನನ್ನ ಬದುಕಿನ ಗೀತ ಮತ್ತು ನಮ್ಮ ಮುಂದಿನ ಪೀಳಿಗೆ ಗುಡ್ಡಮ್ಮ, ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ. ಗೆಳೆಯನ ಶ್ರಮ, ಅವರ ಹಣ, ನಮ್ಮ ಕೆಲಸ ಎಲ್ಲವೂ ಚೆನ್ನಾಗಿ ತುಂಬ ನಮ್ಮ ಒಂದು ಅದ್ಭುತ ಸೃಷ್ಟಿ ಮಾಡಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.